ಹಾಯ್ ದೋಸ್ತರ ಟಗರು ಪ್ರೇಮಿ ಟಗರು ಮಾಲಕರಿಗೆ ನಮಸ್ಕಾರ. ಅಣ್ಣ ಏನಪ್ಪ ಅಂದ್ರೆ ಅಣ್ಣ ನೋಡ್ರಿ ನಿಮ್ಮ ಮರಿ ಅಣ್ಣ ಎಷ್ಟು ಮೇಯ್ಸಿದ್ರು ನೀವು ತೂಕ ಆಗೋದು ಅಂತಾರಲೇನ ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಆದಷ್ಟು ನೋಡ್ರಿ ಹರಿವತ್ತದನ್ನ ಕಾಳು ಇಟ್ಕೊಣ ಒಂದು ಕಾಳು ಇಟ್ಟು ತಿಂದ್ಕೊಣ ಒಂದು 10 ಮಿನಿಟ್ ಬಿಡೋದನ 10 ಮಿನಿಟ್ ಬಿಟ್ಟು ಆಮೇಲೆ ಹೊಟ್ಟೆ ಇಡ್ಬೇಕನ. ಹೊಟ್ಟಿಟ್ಟ ಆಮೇಲೆ 10 ಗಂಟೆ ಸುಮಾರನ ಒಂದು ಹಿಡಿ ಹಸಿ ಮೇವು ಕಟ್ಬೇಕನ. ಹಸಿ ಮೇವು ಕಟ್ಕೊಣ ಆಮೇಲೆ ನೀವು ಮಜ್ಜಿಗೆಗಳನ್ನ ನೀರು ಕುಡಿಸ್ಬೇಕನ. ಮಜ್ಜಿಗೆ ನೀರು ಕುಡಿಸ್ಬೇಕ್ರಿ. ಆಮೇಲೆ ಹೊಟ್ಟೆ ಇಟ್ಬಿಡ್ದಾನ 4 ಗಂಟೆ ತನಕ ಏನು ಮಾಡಬಾರ್ದಾರ ಉಸಾಬರಿ ಹತ್ರದ. ಆಮೇಲೆ 4 ಗಂಟೆ ಸುಮಾರು ಮತ್ತೊಮ್ಮೆ ನೀರು ತೋರಿಸಿದಾನ. ಮತ್ತೊಮ್ಮೆ ನೀರು ತೋರಿಸಿ ಆಮೇಲೆ ಫುಡ್ ಇಟ್ಬಿಡು ಇದು ಹೊಟ್ಟೆ ಇಡ್ಬೇಕನ್ನ ನೀವು. ಹೊಟ್ಟೆ ಇಡ್ಬೇಕನ ಮತ್ತು ಆಮೇಲೆ ರಾತ್ರಿ ಸುಮಾರನ ಇದನ್ನ ಇಡ್ಬೇಕನ್ನ ನೀವು. ರಾತ್ರಿ ಸುಮಾರನ ಮತ್ತು ನೀವು ನುಚ್ಚಿಡ್ರಿ. ಆಮೇಲೆ ರಾತ್ರಿ ಸುಮಾರನ ಹಸಿ ಮೇವು ಕಟ್ಬೇಕನ್ನ. ಮತ್ತು ಹಸಿ ಮೇವು ಮತ್ತು ನೀವು ಎರಡಲ್ಲಿ ಅವ್ರು ಕಟ್ರಿ ನಡಿದಲ್ರಿ, ನೀವು ಓಪನ್ದವ್ರು ಕಟ್ರಿ. ಎರಡಲ್ಲವ್ರು ಸಹ ಕಟ್ರಿ ನಡಿಬೋದು ರೀ. ಆದಷ್ಟು ನೋಡಿರಿ ಎಲ್ಲರೂ ಕೊರ್ದು ಹಿಡಿದ್ರೆ ಮೇವು ಕೇಡೋಗಲ್ರಿ. ಅವಕ್ಕೇನು ಮರಿಗೆ ಗ್ರೋತ್ ಹೆಚ್ಚು ಬರ್ತದೆ. ಆದಷ್ಟು ನೋಡಿರಿ. ಆಮೇಲೆ ಆದಷ್ಟು ರೀ ಮರಿಗೆನ 3 ಸಲ ನೀರು ಕುಡಿಸ್ತೀವಿ ರೀ. ಹರಿವತ್ತೊಮ್ಮೆ ಮಧ್ಯಾಹ್ನಕ್ಕೊಮ್ಮೆ ಸಂಜೆ ಮಾಡೀವಿ ರೀ. ಒಟ್ಟು 3 ಸಲ ನೀರು ಕುಡಿಸಿದ್ರೆ ಮರಿಯನ್ನು ಆದಷ್ಟು ನೋಡಿರಿ ಗ್ರೋತ್ ಬರುತ್ತೆ ರೀ. ಆದಷ್ಟು ನಮ್ಗೆ ಆಗಿದ್ದು ಅನುಭವ ಸಹ ಹೇಳ್ತ ನೋಡಿರಿ. ಎಳಗ್ ಮರಿಗಳು ಹಂಗೆ ಮಾಡಿರಿ, ಕಾದಾಟ ಮರಿಗೂ ಹಂಗೆ ಮಾಡಿರಿ. ಆದಷ್ಟು ಪಾರ್ಟ್ 2 ವೀಡಿಯೋ ಮಾಡ್ತಾನೆ ರೀ. ಇನ್ನೂ ಆದಷ್ಟು ಇಂಥ ವೀಡಿಯೋಗಾಗಿ ಎಲ್ಲ ಟಗರು ಪ್ರೇಮಿಗಳು ನಮ್ಮ ಐಡಿಯನ್ನು ಸಬ್ಸ್ಕ್ರೈಬ್ ಮಾಡ್ತಾ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲ ಟಗರು ಪ್ರೇಮಿಗಳಿಗೆ ನಮಸ್ಕಾರ.